ನಮಸ್ಕಾರ ಕನ್ನಡಿಗರೇ, ಈ ತರಹ ನಾಷ್ಟನ್ನ ನೀವು ನಿಜವಾಗ್ಲೂ ಮಾಡಿ ನೋಡಿ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ, ಸಾಫ್ಟ್ ಕೂಡ ಇದೆ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಈ ನಾಷ್ಟನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇಂತಹ ಒಂದು ಈಜಿಯಾದ ರೆಸಿಪಿ ಇದು. ಕೆಲವೇ 15 ನಿಮಿಷದಲ್ಲಿ ನೀವು ಮಾಡಬಹುದು. ಮಹಾರಾಷ್ಟ್ರದಲ್ಲಿ ಇದು ಸ್ಪೆಷಲ್ ಆಗಿ ಮಾಡ್ತಾರೆ. ಫ್ರೆಂಡ್ಸ್, ನೀವೆಲ್ಲ ಸಂಚತಾಸ್ ರೆಸಿಪಿಯಲ್ಲಿ ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡೋಣ ಇಂತಹ ಸ್ಪೆಷಲ್ ಆದ ನಾಷ್ಟಾ ರೆಸಿಪಿನ ಹೇಗ್ ಮಾಡೋದಂತ. 2 ಗ್ಲಾಸ್ ಅಕ್ಕಿನ ತೆಗೆದುಕೊಳ್ಳೋಣ. ಈ ಅಕ್ಕಿನ ನೆನೆ ಹಾಕೋಕಿಡೋಣ. ಈ ಅಕ್ಕಿ ರೇಷನ್ ಅಕ್ಕಿ ಇದೆ. ಈ ಅಕ್ಕಿನ ಈ ಅಕ್ಕಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು 2 ನೀರಿನಿಂದ ತೊಳೆದುಕೊಳ್ಳೋಣ. 2 ಗ್ಲಾಸ್ ಅಕ್ಕಿ ಇವೆ, ಅದಕ್ಕೋಸ್ಕರ ನಾನು 3 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. 3 ಗ್ಲಾಸ್ ನೀರು ಹಾಕಿ ಇದನ್ನು 5 ರಿಂದ 6 ತಾಸುಗೋಸ್ಕರ ನೆನೆ ಹಾಕೋಣ. ನೀವು ಇಡ್ಲಿನ ಯಾವ ತರಹ ಅಕ್ಕಿ ನೆನೆ ಹಾಕ್ತೀರಾ ಅದೇ ತರಹ ಇದನ್ನು ನೆನೆ ಹಾಕೋಣ. ಸೊ ಇದಕ್ಕೆ 1 ಟೀ ಸ್ಪೂನ್ ಮೆತ್ತೆ ಕಾಳು ಬೇಕು. ಈ ಮೆತ್ತೆ ಕಾಳನ್ನು 1 ಟೀ ಸ್ಪೂನ್ ಮೆತ್ತೆ ಕಾಳನ್ನು ಅಕ್ಕಿನ ಯಾವಾಗ ನೆನೆ ಹಾಕ್ತೀವೋ ಅದೇ ಟೈಮಲ್ಲಿ ಮೆತ್ತೆ ಕಾಳನ್ನ ನೆನೆ ಹಾಕೋಣ. ಈಗ 4 ರಿಂದ 5 ತಾಸಾಗಿವೆ. ಈಗ ಅಕ್ಕಿ ಚೆನ್ನಾಗಿ ನೆನೆದಿದೆ. ಈ ಅಕ್ಕಿನ ಈಗ ನಾವು ಇದನ್ನು ನೀರನ್ನು ತೆಗೆದು ಹಾಕೋಣ. ನೀರನ್ನು ತೆಗೆದು ಹಾಕಿದ್ಮೇಲೆ ಇದನ್ನು ಈಗ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಅಕ್ಕಿನ ಈ ತರ ಹಾಕೊಂಡು ಇದರಲ್ಲಿ ನಾವು ರಾತ್ರಿ ಅನ್ನ ಹಾಕೋಣ. ಇದಕ್ಕೆ ಅನ್ನ ಬೇಕೇ ಬೇಕು. ನೀವು ಇಲ್ಲಂದ್ರೆ ಅನ್ನ ಮಾಡಿಟ್ಟ ಅನ್ನ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಚ್ಚಬೇಕು. ಇದಕ್ಕೆ ಅನ್ನ ಬೇಕೇ ಬೇಕು. ಅನ್ನ ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಇದು ಸಾಫ್ಟ್ ಆಗಿ ಬರುತ್ತೆ. ಈ ರೆಸಿಪಿನ ಮಾಡುವಾಗ ಸ್ವಲ್ಪ ಅನ್ನನ ಹೆಚ್ಚಾಗಿ ಮಾಡ್ಕೊಂಡಿಡಿ. ಆಮೇಲೆ ಅಕ್ಕಿ ಜೊತೆ ಅನ್ನನ ಹಾಕಿ ಮತ್ತು ಈ ಮೆತ್ತನ್ನ ಹಾಕಿ ಮಿಕ್ಸಿ ಹಚ್ಕೊಳ್ಳೋಣ. ನಾನು ಇದನ್ನು ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ. ಅಕ್ಕಿ ಜೊತೆ ಅನ್ನನ ಹಾಕಿದ್ರೆ ಚೆನ್ನಾಗಿ ರುಬ್ಬಿ ಬರುತ್ತೆ. ಈ ತರಹ ತುಂಬಾ ಸಾಫ್ಟು ಬೇಡ, ತುಂಬಾ ಹೀಗೆ ದಪ್ಪನು ಬೇಡ, ಈ ತರಹ ಇರ್ಲಿ. ಇಡ್ಲಿಗೋಸ್ಕರ ಯಾವ ತರಹ ರುಬ್ಕೋತೀವಲ್ಲ ಅದೇ ತರಹ ಇದ್ರೆ ಸಾಕು. ಈ ತರಹ ಚೆನ್ನಾಗಿ ರುಬ್ಕೊಂಡಾಯ್ತು. ಎಲ್ಲ ಅನ್ನ ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ರುಬ್ಬಾಯ್ತು. ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋಣ ಮತ್ತು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇಡೋಣ. ಇದರಲ್ಲಿ ನಾವು ಹೆಚ್ಚಾಗಿ ನೀರು ಹಾಕೋದಕ್ಕೆ ಬೇಡ. ಈ ಮಿಕ್ಸಿ ಭಾಂಡೆನ ತೊಳೆದು ಇದರಲ್ಲಿ ನೀರು ಹಾಕೋಣ. ಹೆಚ್ಚಾಗಿ ನೀರು ಹಾಕೋ ಜರೂರತಿಲ್ಲ. ಆಮೇಲೆ ನಾವು ಮಾಡೋ ಹೊತ್ತಲ್ಲಿ ನೋಡಿ ನೀರು ಹಾಕಬಹುದು, ಹಾಕದೇ ಇದ್ರೇನು ನಡೆಯುತ್ತೆ. ರಾತ್ರಿ ಅಂದ್ರೆ ನೀವು ಮುಂಜಾನೆ ಅಕ್ಕಿನ ನೆನೆ ಹಾಕಿ ರಾತ್ರಿ ಟೈಮಲ್ಲಿ ಈ ತರಹ ಮಿಕ್ಸಿ ಹಚ್ಚಿ ರಾತ್ರಿ ಹೊತ್ತಲ್ಲಿ ಇದನ್ನು ಈ ತರ ಇಡಿ. ಅಂದ್ರೆ ಮುಂಜಾನೆ ನಾಷ್ಟಕ್ಕೋಸ್ಕರ ಇದನ್ನು ನೀವು ಮಾಡಬಹುದು. ಇಲ್ಲದೇ ಇದ್ರೆ ನಿಮ್ಗೆ ಸಂಜೆ ಹೊತ್ತು ನಾಷ್ಟ ಊಟಕ್ಕೆ ಕೂಡ ಈ ತರಹ ಮಾಡಿದ್ರೇನು ನಡೆಯುತ್ತೆ. ಇದೆಲ್ಲ ಪ್ರೊಸೆಸ್ ಆಗೋದಕ್ಕೆ 4 ತಾಸು ಹತ್ತುತ್ತೆ. ಅದಕ್ಕೋಸ್ಕರ ಫ್ರೆಂಡ್, ನೀವು ಇಡ್ಲಿ ಹಿಟ್ಟನ್ನ ಯಾವ ತರಹ ರುಬ್ಬೋಕೆ ಪ್ರೊಸೆಸ್ ಮಾಡ್ತೀರಾ ಅದೇ ಪ್ರೊಸೆಸ್ ಅಲ್ಲಿ ಇದನ್ನ ಮಾಡ್ಕೊಳ್ಳಿ. ಅಂದ್ರೆ ಮುಂಜಾನೆ ನಾಷ್ಟಕ್ಕೆ ಇದನ್ನು ನೀವು ಮಾಡಬಹುದು. ನಾನು ಇದನ್ನು ಮುಂಜಾನೆ ನಾಷ್ಟಕ್ಕೆ ಮಾಡ್ತಾ ಮರನೇ ದಿನ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಏನಾದ್ರೂ ಉಬ್ಲಿಲ್ಲ ಅಂದ್ರೆ ಇದಕ್ಕೆ ನೀವು ಸ್ವಲ್ಪ 1 ಟೀ ಸ್ಪೂನ್ ಸೋಡಾನ ಹಾಕಬಹುದು. ಇಲ್ಲದೆ ಇದ್ರೆ ಈನೋ ಕೂಡ ಹಾಕಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇದನ್ನು ನಾವು ಈ ತರ ಕುಕ್ಕರ್ ಬರುತ್ತೆ, ಅಂದ್ರೆ ಇಡ್ಲಿ ಕುಕ್ಕರೇ ಹೊಸವಾಗಿರೋದು. ಇದರಲ್ಲಿ ಈ ತರಹ ಪ್ಲೇಟ್ ಇರುತ್ತೆ. ಈ ಪ್ಲೇಟ್ಗೆ ಎಣ್ಣೆಯನ್ನು ಹಚ್ಕೊಳ್ಳೋಣ.
ಎಣ್ಣೆನ ಹಚ್ಚಿ 2 ಪ್ಲೇಟ್ಗೆ ಎಣ್ಣೆ ಹಚ್ಚಿ ಆಗಿದೆ. ಈ ತರಹ ಹಿಟ್ಟನ್ನು ಹಾಕೋಣ. ಹಿಟ್ಟನ್ನು ಹಾಕಿ ಈ ತರಹ ಅಗಡಿಸ್ಕೊಳ್ಳಿ. ಮತ್ತೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಹಾಕಬಹುದು. ಹೆಚ್ಚು ದಪ್ಪ ಇದ್ರೆ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮತ್ತು ಟೇಸ್ಟಿ ಕೂಡ ಆಗುತ್ತೆ. ನಾನು ಇಷ್ಟು ದಪ್ಪ ಇಡ್ತಾ ಇದ್ದೇನೆ. 2 ಪ್ಲೇಟಲ್ಲಿ ಈ ತರಹ ಹಿಟ್ಟನ್ನು ಹಾಕೊಳ್ಳೋಣ. ಈಗ ನೀರು ಬಿಸಿ ಮಾಡೋಕೆ ಒಂದು ಸೈಡಲ್ಲಿ ಇಟ್ಟಿದ್ದೇವೆ. ಇಡ್ಲಿ ಪಾತ್ರೆಯನ್ನ ಗ್ಯಾಸ್ ಮೇಲೆ ಇಟ್ಟಿದ್ದೆ. ನೀರು ಈಗ ಚೆನ್ನಾಗಿ ಬಿಸಿಯಾಗಿದೆ. ಈ 2 ಪ್ಲೇಟ್ ಅನ್ನ ಇದ್ರ ಮೇಲೆ ಇಡೋಣ. ಇದು ಹಿಟ್ಟಾಗಿದೆ. ಇದಕ್ಕೆ ನಾವು 15 ರಿಂದ 20 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೀವು ಹೆಚ್ಚಾಗಿ ದಪ್ಪ ಇಟ್ಟಿದ್ರೆ 20 ನಿಮಿಷ ತೆಗೆದುಕೊಳ್ಳಿ. ಸ್ವಲ್ಪ ತಿಳುನೇ ಇದ್ರೆ 15 ನಿಮಿಷದಲ್ಲಿ ಇದು ಕುದ್ದಿ ಬರುತ್ತೆ ಚೆನ್ನಾಗಿ. 15 ನಿಮಿಷ ಆಗಿದೆ ಫ್ರೆಂಡ್. ನಾನು ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ಈ ತರಹ ಚೆಕ್ ಮಾಡಿದ್ರೆ ಇದು ಈಗ ರೆಡಿ ಆಗಿದೆ. ಅಂಟ್ಕೋತಾ ಇಲ್ಲ, ಅಂದ್ರೆ ಇದು ಚೆನ್ನಾಗಿ ಕುದ್ದಿ ಬಂದಿದೆ. ಇದನ್ನು ನಾವು ಈಗ ತೆಗೆದುಕೊಳ್ಳೋಣ. ಐದು ನಿಮಿಷ ಇದು ಸೈಡಲ್ಲಿ ತೆಗೆದು ಇಡೋಣ. ಅಂದ್ರೆ ಇದು ಸ್ವಲ್ಪ ತಂಪಾಗ್ಲಿ, ಆಮೇಲೆ ನಾವು ಇದನ್ನು ತೆಗೆದುಕೊಳ್ಳೋಣ. 5 ನಿಮಿಷ ಆಗಿದೆ ಫ್ರೆಂಡ್. ಈಗ ನಾವು ಇದನ್ನು ತೆಗಿತಾ ಇದ್ದೇವೆ. ಒಂದು ಸ್ಪೂನ್ ತೆಗೆದುಕೊಂಡು ಇದರಿಂದ ನಾವು ಈ ತರಹ ಸೈಡ್ ನಿಂದ ಇದನ್ನು ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್, ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ. ಇಷ್ಟೊಂದು ಸಾಫ್ಟ್ ಇದೆ, ನೋಡಬಹುದು. ಪೂರ್ತಿಯಾಗಿ ನಾವು ಇದನ್ನು ತೆಗೆದುಕೊಂಡೇವೆ. ಇದೇ ತರಹ ಇನ್ನೊಂದಿದೆ, ಅದನ್ನು ತೆಗೆದುಕೊಳ್ಳೋಣ. 1 ಟೀ ಸ್ಪೂನ್ ತೆಗೆದುಕೊಂಡು ಈ ತರಹ ಸೈಡ್ ನಿಂದ ತೆಗೆದುಕೊಳ್ಳೋಣ. ಈ ತರಹ ನೋಡಿ, ಎಷ್ಟೊಂದು ಸಾಫ್ಟು. ನೋಡಿ, ಈ ತರಹ ಕಟ್ ಮಾಡಿ ಇಟ್ಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣುತ್ತೆ. 2 ಗ್ಲಾಸ್ ಅಕ್ಕಿಯಿಂದ ನೀವು 4 ರಿಂದ 5 ಜನ ಆರಾಮಾಗಿ ನಾಷ್ಟ ಮಾಡಬಹುದು. ಇದ್ರ ಜೊತೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡಬಹುದು. ನಾನು ಇಲ್ಲಿ ಯೆಲ್ಲೋ ಕಲರ್ ಬಟಾಟೆ ಪಲ್ಯನ ಮಾಡಿದ್ದೇನೆ. ಅದ್ರ ಜೊತೆ ತುಂಬಾನೇ ಇದು ಟೇಸ್ಟೇ ಆಗಿರುತ್ತೆ. ಸೊ ನೀವು ಚಟ್ನಿ ಜೊತೆ ಯಾವುದೇ ರಸಂ ಜೊತೆ ಕೂಡ ತಿನ್ಬಹುದು, ಅಂದ್ರೆ ಸಾಂಬಾರ್ ಜೊತೆ ಕೂಡ ತಿನ್ಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಇದಕ್ಕೆ ಸಾನ್ನ ಅಂತಾರೆ. ಸಾನ್ನ ಇದು ಬೆಳಗಾವ್ ಡಿಸ್ಟಿಕ್ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಬೆಳಗಾವ್ ಡಿಸ್ಟಿಕ್ ನಲ್ಲಿ ಇದನ್ನು ದೀಪಾವಳಿ ಹಬ್ಬಕ್ಕೆ ಮಾಡ್ತಾರೆ. ಸಾನ್ನ ಅಂತ ಇದನ್ನ ಮಾಡ್ತಾರೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಲು ಮರಿಬೇಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹದೇ ವೆರೈಟಿ ವಿಡಿಯೋಸ್ಗಳನ್ನ, ಮಹಾರಾಷ್ಟ್ರೀಯ ಪದ್ಧತಿಯ ರೆಸಿಪಿಗಳನ್ನ ನೀವು ನಮ್ಮ ಈ ಚಾನೆಲ್ ಅಲ್ಲಿ ನೋಡಬಹುದು. ಚಾನೆಲ್ ಹೆಸರಿದೆ ಸಂಚತಾಸ್ ರೆಸಿಪಿ. ಈ ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹದೇ ವೆರೈಟಿ ವಿಡಿಯೋಸ್ಗಳನ್ನ ನೋಡು. ಧನ್ಯವಾದಗಳು ಫ್ರೆಂಡ್.